ಮಾಡುದಿಲ್ಲ ಅಂದ್ರೆ ನಮಗೆ ಎಜುಕೇಶನ್ ಯಾಕೆ ಬೇಕು? ಬೇಡ ಅಲ್ಲ. ಈಗ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನಮ್ದು ಏನ್ ಬೇಡಿಕೆ ಇದೆ, 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲಲ್ಲ, ಅದನ್ನ ಭರ್ತಿ ಮಾಡ್ಕೋಬೇಕು. ಮತ್ತೆ CM ಸರ್ 2020ರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ಬೇಕಾದ್ರೆ ಅವ್ರು ಹೇಳಿದ್ರು, ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸ್ ಆಕಾಂಕ್ಷಿಗಳು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ಬೇಕಾದ್ರೆ ಅವ್ರ ಆಶ್ವಾಸನೆ ಕೊಟ್ಟಿದ್ರು. ಏನಂತ, ನಾವು ಪೊಲೀಸ್ ಅಭ್ಯರ್ಥಿಗಳಿಗೆ SC ST OBC 33 ಮಾಡ್ತೀವಿ, ಮತ್ತೆ ಸಾಮಾನ್ಯ ಅಭ್ಯರ್ಥಿ 30 ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ರು 2020ರಲ್ಲಿ. ಅದನ್ನು ಅವರು ವಿರೋಧ ಪಕ್ಷ ನಾಯಕರು ಇರ್ಬೇಕಾರೆ. ಈಗ ಅವರು ಅದೇ ಸರ್ಕಾರದಲ್ಲಿ ಇದಾರಲ್ಲ, ಅವರು ಅದನ್ನ ಕಂಟಿನ್ಯೂ ಮಾಡ್ಬೇಕಲ್ಲ. ಅವ್ರಿಗೆ ಹೇಳಿದ್ರೆ ಮೊನ್ನೆ ಅಷ್ಟೇ 1 ವರ್ಷದಿಂದ ಟ್ವೀಟ್ ಮಾಡಿದ್ರು, ನಾನು ಮಾಡ್ಕೊಡ್ತೇನೆ 30 ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅದನ್ನ ಮಾಡ್ತಿಲ್ಲ. ಎಷ್ಟಂತ ಮನವಿ ಕೊಡ್ಬೇಕು ಅವ್ರಿಗೆ? ಎಷ್ಟಂತ ನಮಗ್ ಮನವಿ ಕೊಟ್ಟು ನಮ್ ಚಪ್ಪಲಿ ಸಮೇತ ಹರಿದು ಹೋಗಿದೆ. ಅವ್ರಿಗಾದ್ರೂ ಅರ್ಥ ಆಗಲ್ಲ. ಯಾಕೆ ಪಕ್ಕದ ರಾಜ್ಯದಲ್ಲಿ ಕೊಟ್ಟಿಲ್ವಾ? ತಮಿಳುನಾಡಲ್ಲಿ ಕೊಟ್ಟಿಲ್ವಾ? ಮಹಾರಾಷ್ಟ್ರದಲ್ಲಿ ಕೊಟ್ಟಿಲ್ವಾ? ಹಂಗಾರೆ ಅವ್ರಿಗಿಂತ ನಮ್ಮ ಕನ್ನಡಿಗರು ನಮ್ಮಂತ ಸ್ಟ್ರೆಂತ್ ಇಲ್ಲ ಅಂತ ಆಯ್ತು. ಅವರಷ್ಟು ಬಲ ನಮಗಿಲ್ಲ, ನಮ್ಮ ಹುಡುಗರಿಗಿಲ್ಲ ಅಂತ ಆಯ್ತು. ಅವ್ರಿಗೆ 33 34 ಹಿಂಗೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಹುಡುಗರಿಗೆ ಇಲ್ವಾ ಆ ಸ್ಟ್ರೆಂತ್? ಯಾರು ಫಿಟ್ ಇರ್ತಾರೆ ಅವ್ರು ಹೋಗ್ತಾರೆ, ಯಾರು ಅನ್ಫಿಟ್ ಇರ್ತಾರೆ ಅವ್ರು ಹಿಂಗ್ ಬರ್ತಾರೆ. ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವರೇ ಇಲ್ಲಿ ಭೇದ ಭಾವ ಮಾಡ್ತಿದ್ದಾರೆ ಏನಂತ. ಅವ್ರಿಗೆ ಫಿಟ್ನೆಸ್ ಇದೆ ಅಂದ್ರೆ ನಮಗಿರುತ್ತಿಲ್ವಾ? ನಮಗೂ ಇರುತ್ತಲ್ವಾ? ಇದನ್ನ ಅರ್ಥ ಮಾಡ್ಕೊಂಡು ಸರ್ಕಾರ ಏನೈತಿ, ಇದು ಪೊಲೀಸ್ ಕಾನ್ಸ್ಟೇಬಲ್ಗೆ ವಯಸ್ಸು SC ST OBC 33 ಮಾಡಬೇಕು ಮತ್ತು ಸಾಮಾನ್ಯ ಅಭ್ಯರ್ಥಿಗೆ 30 ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನೂ ಟೈಮ್ ಏನು ಇದು ಆಗಲಿಲ್ಲ. ಆದಷ್ಟು ಸರ್ಕಾರ ಬಡ ವಿದ್ಯಾರ್ಥಿಗಳೇ ಇರುವುದು ಇಲ್ಲಿ, ಯಾರು ಶ್ರೀಮಂತರಲ್ಲ. ಕಷ್ಟಪಟ್ಟೆ ಏನೇನೋ ಆಸೆ ಇಟ್ಕೊಂಡು ಬಂದು ಇಲ್ಲಿ ಲೈಬ್ರರಿಲಿ ಕೂತ್ಕೊಂಡು ಓದ್ತಿರ್ತಾರೆ. ಅವ್ರಿಗೆ ಅನುಕೂಲ ಆಗ್ಬೇಕು. ಒಟ್ಟು ನಮ್ಮ ಸರ್ಕಾರ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಅವ್ರು ಹೇಳಿದ ಹಾಗೆ ವಯೋಮಿತಿಯನ್ನು ಪೊಲೀಸ್ ಕಾನ್ಸ್ಟೇಬಲ್ಗೆ ಹೆಚ್ಚಿಗೆ ಮಾಡ್ಬೇಕು. ಏನು ಉಳುಕಿದ ಪೋಸ್ಟ್ಗಳು ಅದಾವಲ್ಲ, ಈಗ 2,80,000 ಮೇಲೆ ಚಿಲ್ಲರೆ ಅದಾವಲ್ಲ, ಆ ಪೋಸ್ಟಿಗೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೋಬೇಕು. ಏನೇನೋ ಕನ್ಸು ಕಟ್ಕೊಂಡು ಹುಡುಗಿಯರಿದ್ದಾರೆ ಇನ್ನ ಮದುವೆ ಆಗ್ದೇನೆ ಮನೆಯಲ್ಲಿ ಆ ವಿದ್ಯಾಭ್ಯಾಸನೇ ನಂಬ್ಕೊಂಡು ಕೂತ್ಕೊಂಡಿದ್ದಾರೆ ಲೈಬ್ರರಿಲಿ. ಅವ್ರಿಗೆ ಮದುವೆ ಮಾಡ್ಬೇಕು ಅವ್ರ ಅಪ್ಪ ಅಮ್ಮ. ಆದ್ರೂ ಇವತ್ತಿನ ಕಾಲದಾಗ ಹೆಣ್ಮಕ್ಳು ಬಂದು ಹೊರಗೆ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾರಂದ್ರೆ ಅವ್ರು ಎಷ್ಟು ನೋವು, ಅವ್ರು ಎಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿರ್ತಾರಂದು ಸರ್ಕಾರ ಗೊತ್ತಾಗಲ್ವಾ? ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತೆ ಹೇಳ್ತಾರೆ ನಮ್ಮ ಫ್ರೀಡಮ್ ಸಿಕ್ತಿ ಎಷ್ಟು ವರ್ಷ ಆಯ್ತು, 100 ವರ್ಷ ಆಗೋಕ್ ಬಂತು. ಆದ್ರೆ ನಮಗೆ ಎಲ್ಲಿ ಐತಿ? ಹೆಣ್ಮಕ್ಳು ಬೀದಿಗೆ ಬಂದ್ರು ನಮಗ ಜನ ಮಾತಾಡ್ತಾರ, ಏನಂತ ಮಾತಾಡ್ತಾರ, ಅಯ್ಯೋ ಅವಳೇನ ಹಂಗ, ಅದಕ್ಕೆ ಇಲ್ಲಿ ಬೀದಿಗೆ ಬಂದು ಹಂಗ್ ಮಾಡಕತ್ತಾರ ಅಂತ ಹೇಳ್ತಾರೆ. ಎಲ್ಲಾನು ನಾವು ಎದುರಿಸ್ಕೊಂಡ್ ಬಂದು ಇಲ್ಲಿ ಮಾತಾಡ್ತಿರ್ತೀವಲ್ಲ, ಅದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು. ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭ ಮಾಡ್ಬೇಕು. ಮತ್ತೆ ಬಡ ವಿದ್ಯಾರ್ಥಿಗಳು ಎಲ್ಲರಿಗೂ ಅನುಕೂಲ ಮಾಡಿ ಕೊಡ್ಬೇಕು. ಇದರಿಂದ ನೀವೇನ್ ನಿಮ್ ಮನಿದ್ ಕೊಡ್ತಾ ಇಲ್ಲ, ನಾವೇನ್ ನಿಮ್ ಮನಿದು ನೀವು ಸರ್ಕಾರ ಬಂದೈತಿ ನಮಗ್ ನಿಮ್ ಮನಿದ್ ಕೊಡ್ರಿ ಅಂತ ನಾವೇನ್ ಬೇಡೋಕ್ ಬಂದಿಲ್ಲ. ನಮಗೇನೈತಿ, ಏನೇನು ಉದ್ಯೋಗ ಖಾಲಿ ಅದಾವ ಅದನ್ನ ಭರ್ತಿ ಮಾಡಿ ನಮಗೊಂದು ಅವಕಾಶ ಮಾಡಿ ಕೊಡಿ. ಅವಕಾಶ ಮಾಡಿದ ಕೂಡಲೇ ನಮ್ಗೇನ್ ಜಾಬ್ ಸಿಗಲ್ಲ. ನೀವು ನಮಗ ಒಂದು ಅಪ್ಲಿಕೇಶನ್ ಹಾಕೋಕ್ ಚಾನ್ಸ್ ಮಾಡಿ ಕೊಡ್ಬೇಕಾಗಿ ನಾವು ಸರ್ಕಾರದಲ್ಲಿ ಕೈ ಮುಗಿದು ಮತ್ತೊಂದ್ಸಲ ನಿಮ್ಗ ಕೈ ಮುಗಿದು ಇನ್ನ ಉದ್ದಕ್ ಬೀಳ್ರಿ ಅಂದ್ರೆ ನಾವೆಲ್ಲ ಸ್ಟೂಡೆಂಟ್ ಬೀಳೋಕ್ ರೆಡಿ ಇದ್ದೇವೆ. ಖರೆ ಹಂಗೆಲ್ಲ ಬಡ ವಿದ್ಯಾರ್ಥಿಗೆ ಮಾಡೋಕ್ ಹೋಗ್ಬೇಡ್ರಿ. ಆದಷ್ಟು ನೇಮಕಾತಿಯನ್ನು ಪ್ರಾರಂಭಿಸಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೇನೆ.